ಈಗ ಗ್ಯಾರಂಟಿ ಒಂದು ಕೊಟ್ಟಿದ್ದೀರಿ, ಇದು ಕೊಡದಿದ್ದು ಜನ ನಿಮ್ಗೆ ಫೋಟೋ ಹಾಕುವುದಿಲ್ಲ. ಇಂಥ ಪ್ರಸಂಗ ಇದ್ದಾಗ ಸಹಜವಾಗಿ ಎಲ್ಲರೂ ತಪ್ಪು ಮಾಡಲೇಬೇಕಾದ್ರೆ ನೀವು ಮಾಡಿದಿರಿ ಅಂತ ಒಂದು ಸಾಮಾನ್ಯವಾಗಿ ನಿಮ್ಮ ವಿರೋಧಿಗಳು ಮಾತಾಡ್ತಾರೆ. ನಂದಲ್ಲ ಮಾತು, ನಿಮ್ಮ ವಿರೋಧಿಗಳು ಯಾರದು ಬರ್ತದೆ ಹೇಳೋ ಅವಶ್ಯಕತೆ ಇಲ್ಲ. ಅದೇನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಮೇಶ್ ಜಿಗಜಿಣಗಿ ಅವರು ಅಲ್ಲಿ MP ವಿಜಯಪುರದ್ದು ಅವ್ರು ಹೇಳ್ತಾರೆ, BJP ವರಿಷ್ಠರು ಸೂಕ್ತ ನಿರ್ಣಯ ಕೈಗೊಂಡು ಶಾಸಕ ಬಸವನಗೌಡ ಪಾಟೀಲ್ ಎತ್ತಾಳ್ ಅವರನ್ನು ಪಕ್ಷದ ಉಚ್ಚಾಟಿಸಿದ್ದಾರೆ. ಅವರು ಪುನಃ ಪಕ್ಷಕ್ಕೆ ಮರಳುವುದು ಅನುಮಾನ, ಸಾಧ್ಯ ಇಲ್ಲಪ್ಪ ಅನ್ನೋ ಮಾತಾಡ್ತಾರೆ. ತಂದೆಯ ಸ್ಥಾನದಲ್ಲಿದ್ದಂಥ ಯಡಿಯೂರಪ್ಪ ಅವ್ರಿಗೆ ಇವ್ರು ಏನು ಬಾಯಿಗೆ ಬಂದಂಗೆ ಬೈತಾರೆ, ಮಾತಾಡ್ತಾರೆ. ಇವ್ರು ನಾಲಿಗೆ ಏನ್ರಿ ಅದು ಅನ್ನೋಂಗೆ ಹೇಳ್ತಾ ಇದ್ದಾರೆ. ಬೈಯುವ ಮನುಷ್ಯ ನಾಯಕ ಆಗಲ್ಲ, ಇನ್ನೊಬ್ಬರು ದೋಷವನ್ನು ತೊಗೊಳ್ಳೋದು, ಬೈಯೋದು, ಬಾಯಿ ಬಂದಂಗೆ ಹೇಳೋದು ಇವು ನಾಯಕ ಅಲ್ಲ ಅಂತ ನಮ್ಮ ಜಿಗಜಿಣಗಿ ಅವ್ರು ಹೇಳ್ತಾ ಇದ್ದಾರೆ. ಬಯಸಿಕೊಂಡವನೇ ನಾಯಕನಾಗುವನಂತ. ರಾಜಕೀಯದಲ್ಲಿದ್ದಾಗ ಸಹಜವಾಗಿ ತಪ್ಪಾಗ್ತಾ ಇರ್ತಾವೆ, ಬಯಸ್ಕೊಂಡವ ನಾಯಕ ಆಗ್ತಾನೆ, ಭಯವ ನಾಯಕ ಅಲ್ಲ ಅಂಥೇಳಿ ಇವರ ಬರುವಿಕೆಯನ್ನು ತಡೆಯುವುದಕ್ಕೆ ಅಲ್ಲೇ ವಿಜಯಪುರದಲ್ಲಿನ ಅದರ MP ಅವರಿದ್ದಾರೆ. ಮೋಸ್ಟ್ಲಿ ಇವ್ರು ಬೇಡಪ್ಪ ವರ್ಷ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಪರ ವಿರೋಧ ಇಂಥ ಪ್ರಸಂಗದಲ್ಲ ಇನ್ನೂ ನಮ್ಮ ಯತ್ನಾಳರು ಇಂಥ ಮಾತಾಡೋದು ಸರಿನಾ ಅಂತ. ನಿಜವಾಗಿಯೂ ಅವ್ರಿಗೆ ಹೊಸ ಪಕ್ಷ ಕಟ್ಟಬೇಕಾದ್ರೆ ಕಟ್ಟಲಿ, ಏನು ತಪ್ಪಿಲ್ಲ. ಅವ್ರ ಸಾಧ್ಯತೆ ಅವ್ರ ಪಾಸಿಬಿಲಿಟಿ ಏನಾದ್ರು ಮಾಡಲಿ. ಆದರೆ ಪಕ್ಷಕ್ಕೆ ಮರಳಿ ಹೋಗ್ಬೇಕಂತೇಳಿ ಇವರು ಬೆಂಬಲಿಗರು, ನಿಮ್ಗೆ ಗೊತ್ತದೆ ಯಾರು ಅಂತೇಳಿ ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಯತ್ನಾಳರು ಸ್ವಲ್ಪ ಬಾಯಿಗೆ ಬೀಗ ಹಾಕ್ಕೊಂಡಿರ್ಬೇಕಾಗಿತ್ತು. ಒಂದು ವೇಳೆ ಅವರಿದ್ದಾಗ ಪಕ್ಷದಿದ್ದಾಗ ಬಾಯಿಗೆ ಬೇಕಾಗಿದ್ದರೆ ಇವ್ರು ಯಾರೂ ಹೊರಗೆ ಹಾಕ್ತಾನೆ ಇರಲಿಲ್ಲ. ಅದು ನಿರಂತರ ಸುಳ್ಳವರ ಬಾಯಿಗಳು. ಅವ್ರ ತಂದೆ ಸ್ಥಾನದಲ್ಲಿ ಇರಲಿ, ಯಡಿಯೂರಪ್ಪ ಯಾರೂ ಇರಲಿ, ಒಬ್ಬ ಹಿರಿಯರು ಅನ್ನೋದು ಎಲ್ಲ ಮಾತಿಲ್ಲ. ಮತ್ತು ಎಲ್ಲರೂ ಸಜ್ಜನರಿದ್ದ, ಇಡೀ ವ್ಯವಸ್ಥೆ ಸಜ್ಜನಿದ್ದ. ಯಡಿಯೂರಪ್ಪನವ್ರು ಮತ್ತು ಅವ್ರ ಮಗ ಅಷ್ಟೇ ದುಷ್ಟರಿದ್ದರೆ, ಭ್ರಷ್ಟರಿದ್ದರೆ ಚಿಕ್ಕ ಮಾಡಲಿ ಅಡ್ಡಿಲ್ಲಪ್ಪ ಅಂತೇಳಿ ಮಾಡಲಿ. ಅದು ಎಲ್ಲರೂ ಅವರ ಇದ್ದಾಗ ಇವ್ರ ಜೊತೆಗಾರರು ಸಹಿತ ಅನೇಕ ಆರೋಪ ಹೊಂದಿರುವಾಗ, ಇವ್ರ ಮೇಲೂ ಅನೇಕ ಆರೋಪಗಳು ಇರುವಾಗ ಇವರು ಇಂಥ ಮಾತಾಡಿದ್ದು ಮತ್ತು ಚರ್ಚೆಗೆ ಆಸ್ಪದ ಕೊಡೋದು. ಇದರರ್ಥ ವಿಜಯೇಂದ್ರ ಅವರನ್ನ